ನಮಸ್ಕಾರ ಸ್ನೇಹಿತರೆ. ಈಗ ಪ್ಲಾಸ್ಟಿಕ್ನ ಒಂದು ದೊಡ್ಡ ಸಮಸ್ಯೆ. ಪ್ಲಾಸ್ಟಿಕ್ಕಿಂದ ಕ್ಯಾನ್ಸರ್ ಬರ್ತದೆ, ಪ್ಲಾಸ್ಟಿಕ್ಕಿಂದ ಮಣ್ಣಿಗೆ ಹಾಕಿದರೆ ಕರಗುವುದಿಲ್ಲ. ಹೀಗೆಲ್ಲ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ನಮ್ಮ ಅಂಗಡಿಗಳಲ್ಲಿ, ಹೋಟೆಲುಗಳಲ್ಲಿ ಮುಖ್ಯವಾಗಿ ಏನಾದರೂ ಒಂದು ತರಬೇಕಂದ್ರೆ, ಮೀನು ತರಬೇಕಂದ್ರೆ ಅಥವಾ ಒಂದು ಹೋಟೆಲಿಂದ ಒಂದು ಪದಾರ್ಥ ತರಬೇಕಂದ್ರೆ, ಊಟ ತರಬೇಕಂದ್ರೆ ಕಾರ್ಮಿಕರಿಗೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಅಲ್ಲೆಲ್ಲ ಪ್ಲಾಸ್ಟಿಕ್ ಸಿಗುವುದಿಲ್ಲ, ಸಿಗ್ತಾ ಇರ್ತದೆ. ಆದರೆ ಯಾವಾಗ ಈ ಹೆಲ್ತಿನವರು, ಆಫೀಸರ್ನವರು ಈ ಹೋಟೆಲ್ಗಳಿಗೆಲ್ಲ ಬಂದು ಫೈನ್ ಹಾಕ್ತಾರೋ ಆವಾಗ ಅವರ ಪ್ಲಾಸ್ಟಿಕನ್ನು ಒಂದು ವಾರದವರೆಗೆ ನಿಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಈ ಕೂಲಿ ಕಾರ್ಮಿಕರಿಗೆ ತುಂಬ ಕಷ್ಟ ಆಗ್ತದೆ. ಮುಖ್ಯವಾಗಿ ನಮ್ಮ ಈ ಕೂಲಿ ಕೆಲಸ ಮಾಡುವವರು ಮತ್ತೇನಾದರೂ ಪಾರ್ಸೆಲ್ ತರಲಿಕ್ಕೆ, ಬಡವರು ಹೋಟೆಲಿಂದ ತಿನ್ನುವವರು ಪಾರ್ಸೆಲ್ ತರಲಿಕ್ಕೆ ಈ ಪ್ಲಾಸ್ಟಿಕನ್ನೇ ಉಪಯೋಗಿಸ್ತಾರೆ. ಯಾಕಂದರೆ ಒಂದೇನಾದರೂ ನೀರಿನ ಲಿಕ್ವಿಡ್ ಇರುವಂಥದ್ದು, ನೀರಾಗಿರುವಂಥ ವಸ್ತುಗಳನ್ನು ತರಬೇಕಾದ್ರೆ ಪ್ಲಾಸ್ಟಿಕ್ಕೇ ಬೇಕು. ಇಲ್ಲದ್ರೆ ಮನೆಯಿಂದ ಟಿಫಿನೋ ಕೊಡಪನೋ ಹೊತ್ಕೊಂಡು ಹೋಗಬೇಕು ಪದಾರ್ಥ ತರಲಿಕ್ಕೆ. ಅದೆಲ್ಲ ಆಗುವುದಿಲ್ಲ, ಕೂಲಿ ಕಾರ್ಮಿಕ ಅದು ಸಾಧ್ಯವಿಲ್ಲ. ಅದಕ್ಕೋಸ್ಕರ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ತಾರೆ ಅವರು. ಆದರೆ ಇತ್ತೀಚೆಗೆ ನೋಡುವಾಗ ಈ ಹೆಲ್ತ್ನವರು ಅಂತ ಹೇಳಿಕೊಂಡು ನಾವು ಹೆಲ್ತ್ನವರು, ನಾವು ಆರೋಗ್ಯವನ್ನು ನೋಡಿಕೊಳ್ಳುವವರು ಅಂತ ಹೇಳಿಕೊಂಡು ಬಂದು ಈ ಹೋಟೆಲ್ಗಳಲ್ಲಿ ಇರುವಂಥ ಈ ಪ್ಲಾಸ್ಟಿಕ್ ಕವರ್ಗಳನ್ನು ನಿಲ್ಲಿಸ್ತಾರೆ. ಅವರು ಪ್ಲಾಸ್ಟಿಕ್ ಕವರ್ಗಳನ್ನು ಏನಾದರೂ ಕಂಡ್ರೆ ಅವರು ಫೈನ್ ಹಾಕ್ತಾರೆ. ಅದಕ್ಕೆ ಆ ಸಂದರ್ಭದಲ್ಲಿ ಹೋಟೆಲ್ನವರಿಗೆ ತುಂಬ ಭಾರ ಬೀಳ್ತದೆ. ಯಾಕಂದರೆ ಫೈನ್ ಆಗ್ತದೆ. ಅಲ್ಲಿ ಏನಾದರೂ ಪ್ಲಾಸ್ಟಿಕ್ ಇದ್ದರೆ ಫೈನ್ ಕೊಡ್ತಾರೆ. ಅವರು ಇಷ್ಟು ಕಟ್ಟಬೇಕು, ನನಗೆ ಇಷ್ಟು 5,000, 10,000, 20,000 ಅವರು ಎಷ್ಟು ಹೇಳ್ತಾರೆ ಅಷ್ಟು ಕೊಡಬೇಕು. ಅಷ್ಟು ಕೊಟ್ಟರೆ ಕ್ಯಾನ್ಸರ್ ಬರೋದಿಲ್ಲ. ಪ್ಲಾಸ್ಟಿಕ್ ಇರಲಿ, ಕ್ಯಾನ್ಸರ್ ಬರೋದಿಲ್ಲ. ಫೈನ್ ಏನಾದರೂ ಕೊಡದೆ ಯೂಸ್ ಮಾಡಿದರೆ ಕ್ಯಾನ್ಸರ್ ಬರ್ತದೆ. ನೋಡಿ, ಈ ಆಫೀಸರ್ನವರಾಗಿರ್ಬೋದು, ಹೆಲ್ತ್ನವರಾಗಿರ್ಬೋದು, ಅವರವರ ಹೆಲ್ತ್ನಲ್ಲಿ ಅದು ಅವರವರಿಗೆ ಬಿಟ್ಟದ್ದು. ಆದರೆ ಪ್ಲಾಸ್ಟಿಕ್ ಮುಖ್ಯವಾಗಿ ಬೇಕೇ ಬೇಕು. ಇದು ರೀಸೈಕಲ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಪ್ಲಾಸ್ಟಿಕ್ ಅಷ್ಟೇ. ರೀಸೈಕಲ್ ಮಾಡುವಂಥ ಪ್ಲಾಸ್ಟಿಕನ್ನು ಉಪಯೋಗಿಸಲಿಕ್ಕೆ ನೀವು ಹೆಲ್ಪ್ ಮಾಡಬೇಕು ಗೌರ್ಮೆಂಟ್ನವರು. ಬಿಸಾಡುವಂಥ ಪ್ಲಾಸ್ಟಿಕ್ ಬೇಡ, ಅದನ್ನು ನಿಲ್ಲಿಸಿ. ರೀಸೈಕಲ್ ಮಾಡುವಂಥ ಪ್ಲಾಸ್ಟಿಕ್ಗಳು ಬರ್ತವೆ, ನೀವು ನೋಡಿರ್ಬೋದು. ಹಾಲಿನ ಕವರ್ ಇವೆಲ್ಲ ರೋಡಲ್ಲಿ ಬಿಸಾಡಲಿಕ್ಕೆ ಆಗೋದಿಲ್ಲ. ಬಿಸಾಡಿದರೆ ಅದನ್ನು ಸ್ಕ್ರ್ಯಾಪ್ನವರು ಎತ್ಕೊಂಡು ಹೋಗ್ತಾರೆ. ಅಂಥ ಪ್ಲಾಸ್ಟಿಕನ್ನು ಉಪಯೋಗಿಸಲಿಕ್ಕೆ ನೀವು ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು. ಮತ್ತು ಇಂಥ ಪ್ಲಾಸ್ಟಿಕನ್ನು ಮಾಡಲಿಕ್ಕೆ ಅಲ್ಲಿ ಪ್ಲಾಸ್ಟಿಕ್ ಕಾರ್ಖಾನೆಗಳಿಗೆ ಏನು ಫೈನ್ ಹಾಕೋದಿಲ್ಲ. ಅವರು ಡೈಲಿ ಉತ್ಪತ್ತಿ ಮಾಡ್ತಾ ಇರ್ತಾರೆ. ಎಷ್ಟೆಷ್ಟು ಪ್ಲಾಸ್ಟಿಕ್ ಬೇಕು ಅಷ್ಟು ಉತ್ಪತ್ತಿ ಮಾಡ್ತಾ ಇರ್ತಾರೆ. ನೀವು ಫೈನ್ ಹಾಕೋದಾದರೆ ಈ ಹೋಟೆಲ್ಗಳಿಗೆ, ಪಾಪದವರ ಅಂಗಡಿಗೆ ಫೈನ್ ಹಾಕೋ ಬದಲು ಆ ಒಂದು ಎಲ್ಲಿ ಪ್ಲಾಸ್ಟಿಕ್ ಕಂಪನಿ ಉಂಟು ಅಲ್ಲಿ ಹೋಗಿ ಫೈನ್ ಹಾಕಿ. ಎಷ್ಟು ಕೋಟಿ ಫೈನ್ ಹಾಕ್ತೀರಿ ಅಷ್ಟು ಕೋಟಿ ಫೈನ್ ಹಾಕಿ. ಸ್ವಲ್ಪ ದಿವಸ ನೀವು ಆರಾಮಾಗಿ ಚಹಾ ಕುಡಿಬೋದು, ಕೆಲಸ ಮಾಡಬೇಕಂತಿಲ್ಲ. ಬದಲಾಗಿ ಇಲ್ಲಿ ಈ ಹೋಟೆಲ್, ಯಾರಾದರೂ ಒಂದು ಗೂಡಂಗಡಿ ಮತ್ತೊಂದು ದಿನಸಿ ಅಂಗಡಿ, ಇಂಥ ಸ್ಥಳಗಳಿಗೆ ನೀವು ಫೈನ್ ಹಾಕಿ ಅವರ ಹೊಟ್ಟೆಯನ್ನು ಯಾಕೆ ಕಸಿಯುವುದು? ನೀವು ಪ್ಲಾಸ್ಟಿಕನ್ನು ಉಪಯೋಗಿಸಬಾರ್ದಂದರೆ ಪ್ಲಾಸ್ಟಿಕನ್ನು ಮಾಡುವಂಥ ಕಂಪನಿಯನ್ನು ಮುಚ್ಚಿ ಅದಕ್ಕೆ ಫೈನ್ ಹಾಕಿ. ಅದು ನಿಮ್ಮಿಂದ ಆಗೋದಿಲ್ಲ. ಮತ್ತು ಈಗ ನೀವು ಇಲ್ಲೆಲ್ಲ ಹೋಗಿ ಓಡಾಡಿ ಫೈನ್ ಹಾಕೋದು ನಾನು ನೋಡಿದ್ದೀನಿ. ಅವರೆಲ್ಲ ಅಂಥವರು ಆಫೀಸರ್ನವರಿಗೆ ಐಡಿ ಹಾಕ್ಕೊಂಡು ಬರ್ತಾರೆ. ನೋಡಿದಲ್ಲಿ ಪ್ಲಾಸ್ಟಿಕ್ ಉಂಟಂತ ಯಾರಾದರೂ ಸಾಮಾನ್ಯ ಪ್ಲಾಸ್ಟಿಕನ್ನು ಎತ್ಕೊಂಡು ಹೋದರೆ ಅವರಿಗೆ ಕೂಡ ಫೈನ್ ಹಾಕ್ಬೋದು. ಅವರಿಗೆ ಎಷ್ಟು ಹಣ ಅಷ್ಟು ಹಣ ಕೊಟ್ಟರೆ ಸಾಕು. ಅವರಿಗೆ ಇಷ್ಟ ಅಂತ ಆಗಬೇಕು, ಅಷ್ಟು ಹಣ. ನೀವಲ್ಲಿ ಪ್ಲಾಸ್ಟಿಕ್ ಕಂಪನಿ ಹೋಗಿ ಫೈನ್ ಹಾಕಿ, ಆಗ ಪ್ಲಾಸ್ಟಿಕ್ ನಿಲ್ತದೆ. ಬದಲಿಗೆ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ. ಪೇಪರ್ನ ಕವರ್ ಆಗೋದಿಲ್ಲ, ಅದರಲ್ಲಿ ಹೇಗೆ ಲಿಕ್ವಿಡ್ ನೀರಿನ ಥರದ ವಸ್ತುವನ್ನು ಕೊಂಡೋಗ್ತೀರಿ ನೀವು? ಅದು ಈಚೆಯಿಂದ ಹಾಕಿದ್ದು ಆಚೆಯಿಂದ ಬೀಳ್ಬೋದು. ಅಷ್ಟು ಬುದ್ಧಿಲ್ವಾ? ಹಾಲಿನ ಕವರ್ ಉಂಟು ಈಗ, ಅಂಥದ್ದು ಪ್ಲಾಸ್ಟಿಕ್ ಮಾಡಲಿಕ್ಕೆ ನೀವು ಸಹಾಯ ಮಾಡಬೇಕು. ಗೌರ್ಮೆಂಟ್ನವರು ಅಂಥ ಪ್ಲಾಸ್ಟಿಕ್ ಮಾಡಲಿಕ್ಕೆ ಸಹಾಯ ಮಾಡಬೇಕು. ರಿಸೈಕಲ್ ಮಾಡುವಂಥ ಪ್ಲಾಸ್ಟಿಕನ್ನು ಉಪಯೋಗಿಸಲಿಕ್ಕೆ, ಅಂಥದ್ದು ನಿರ್ಮಾಣ ಮಾಡಲಿಕ್ಕೆ ಸಹಾಯ ಮಾಡಬೇಕು ಪ್ಲಾಸ್ಟಿಕ್ ಕಂಪನಿಗಳಿಗೆ. ಅದು ಬಿಟ್ಟು ಇಲ್ಲೆಲ್ಲ ಅಂಗಡಿಯಲ್ಲಿ ಹೋಗಿ ಅಲ್ಲಿ ಫೈನ್ ಹಾಕಿ ಅದಕ್ಕೇನು ಪರ್ಯಾಯ ವ್ಯವಸ್ಥೆ ಇಲ್ಲದೆ ಯಾವ ಆಧಾರದಲ್ಲಿ ನೀವು ಫೈನ್ ಹಾಕೋದು? ಅದನ್ನು ಉಪಯೋಗಿಸಬಾರ್ದಂತ ಯಾವ ಆಧಾರದಲ್ಲಿ ಹೇಳುವುದು? ಅದಕ್ಕೊಂದು ಆನ್ಸರ್ ಮಾಡಬೇಕು. ಆನ್ಸರ್ ಮಾಡೋದು ಮಾತ್ರ ಅಲ್ಲ, ಅದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ಪ್ಲಾಸ್ಟಿಕ್ ಏನಾದರೂ ನೀವು ಮಾಡಿಕೊಡಬೇಕು. ಕಾರ್ಮಿಕರಿಗೆ ಅಲ್ಲಿ ಕೊಡಪಣ, ಬುತ್ತಿ ಅದು ಇದೆಲ್ಲ ಎತ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಒಂದು 10 ರೂಪಾಯಿ ಪದಾರ್ಥಕ್ಕೆ. ಗೊತ್ತಾಯ್ತಲ್ಲ? ಇನ್ನೊಬ್ಬರ ಕೂಡ ಕಷ್ಟವನ್ನು ನಮಗೆ ಗೊತ್ತಾಗಬೇಕು. ನಮ್ಮ ಕಷ್ಟ ಮಾತ್ರ ನಮ್ಮ ಹೊಟ್ಟೆ ತುಂಬಿದರೆ ಸಾಕಾಗಲಿಕ್ಕಿಲ್ಲ. ಇನ್ನೊಬ್ಬರ ಹೊಟ್ಟೆ ಹೇಗೆ ತುಂಬಿಸಬೇಕಂತ ಅದು ಕೂಡ ಗೊತ್ತಿರಬೇಕು. ಇದು ನಮಗೆ ಎಷ್ಟು ಸಿಗ್ಬೋದು
ಇಲ್ಲಿ ಎಷ್ಟು ಪ್ಲಾಸ್ಟಿಕ್ ಇದೆ, ಎಷ್ಟು ಪ್ಲಾಸ್ಟಿಕ್ ಇರೋದು, ಎಷ್ಟು ಹಣ ನಮಗೆ ಸಿಗ್ಬೋದು, ಇಲ್ಲಿ ಎಷ್ಟು ಫೈನ್ ಕಸಿಬೋದು ನಾವು. ಈಗ ಹಾಗೆ ಆಗಿದೆ, ಸರ್ಕಾರವೇ ಹಾಗೆ ಆಗಿದೆ. ಎಲ್ಲ ಕಡೆ ಫೈನ್ 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 ಅಂತ ಹೇಳಿ ಈ ಬಡವರು ಪಾಪದವರೆಲ್ಲ ಅಡಿ ಹೋಗಿ ನೆಲದ ಮಣ್ಣಿನಡಿಗೆ ಹೋಗ್ಬೇಕಿನ್ನು. ಬಡವರಿಗೆ ಉಳಿಗಾಲ ಇಲ್ಲ, ಈಗ ಪಾಪದವರಿಗೆ ಉಳಿಗಾಲ ಇಲ್ಲ, ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ನೀವು ಆ ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಏನಾದರೂ ನಿರ್ಮಾಣ ಮಾಡಿ ಆಮೇಲೆ ಫೈನ್ ಹಾಕಿ. ಇದು ಪರ್ಯಾಯ ವ್ಯವಸ್ಥೆ ಏನಿಲ್ಲ, ಮತ್ತೆ ಯಾಕೆ ಯಾವ ಆಧಾರದಲ್ಲಿ ಫೈನ್ ಹಾಕೋದು, ಅದನ್ನು ನಿಲ್ಲಿಸಿ, ಗೊತ್ತಾಯ್ತಲ್ಲ.